ಲಿಂಗಗಳಿಂದ ಏನು ವಿಂಗಡಣೆ ಮಾಡ್ತಾರೆ, ಹೆಣ್ಣು ಅಥವಾ ಗಂಡು ಅಂತ ಹೇಳಿ ವಿಂಗಡಣೆ ಮಾಡ್ತಾ ಇದ್ರು. ಕಾಲಘಟ್ಟದಲ್ಲಿ ಇನ್ನು ಹಾಗೆ ನೋಡ್ತಾ ಹೋದ್ರೆ ಆತ್ಮ ಅನ್ನೋದಕ್ಕೆ ಹೆಣ್ಣು ಅನ್ನೋದು ಇಲ್ಲ, ಗಂಡು ಅನ್ನೋದು ಇಲ್ಲ. ಹೆಣ್ಣು ಆಗಿ ಹುಟ್ಟಿದವರು ಗಂಡಾಗಿ ಪರಿವರ್ತನೆ ಆಗಿದ್ದು ಇದೆ. ಅಂದ್ರೆ ಪ್ರಕೃತಿ ಅವರನ್ನ ಹೇಗೆ ಬದಲಾಯಿಸ್ತು, ಗಂಡಾಗಿ ಹುಟ್ಟಿದವರು ಹೆಣ್ಣಾಗಿ ಪರಿವರ್ತನೆ ಆಗಿದ್ದಾರೆ. ಅಂದ್ರೆ ನಿಮ್ಮ ಹುಟ್ಟಿನ ಮೂಲದಲ್ಲಿ ಬಂದಿದ್ದೇ ಇಷ್ಟು ಮಟ್ಟಿಗೆ ಪರಿವರ್ತನೆ ಆಗುತ್ತೆ ಅಂತ ಹೇಳಿದ್ರೆ ಯಾವುದನ್ನ ಅರ್ಥೈಸ್ಕೋಬೇಕು ಮನುಷ್ಯ ಅನ್ನೋದ್ರ ಬಗ್ಗೆ ಅದು ಖಂಡಿತವಾಗಿ ಕನ್ಕ್ಲೂಷನ್ ಸಿಗೋದಿಲ್ಲ ಅನ್ಸುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ತಾ ಹೋಗೋದಾದ್ರೆ ಖಂಡಿತ ಮನುಷ್ಯನ ಯಾವ ಕರ್ಮಗಳಿಂದ ಅವನು ಸನಾತನ ಧರ್ಮವನ್ನ ಒಪ್ಕೊಂಡಿದ್ದಾನೆ ಅಂತ ನಾವು ಕಂಡುಕೋಬಹುದು. ಇಲ್ಲ, ಕರ್ಮಗಳು ಅನ್ನುವಂಥದ್ದನ್ನ ಕರ್ಮ ಅನ್ನೋದ್ರೆ ಎರಡು ಬರುತ್ತೆ. ಕರ್ಮ ಅಂದ್ರೆ ಒಂದು ದೋಷ, ಒಂದು ಕೆಲಸ ಅಂತ. ಕೆಲಸ, ನಾನು ಅದನ್ನೇ ಯಾವ ಅವನ ಕೆಲಸ ಕಾರ್ಯಗಳು, ಅವನ ಮಾಡುವಂತಹ ಕರ್ಮಗಳನ್ನ ಆಧಾರಪಡಿಸಿ ಸನಾತನ ಧರ್ಮವನ್ನ ಒಪ್ಪಿಕೊಂಡಿರುವಂತಹ ಒಬ್ಬ ನಾಗರಿಕ ಅಂತ ನಾವು ಹೇಳೋದಾದ್ರೆ, ಅವನ ಕರ್ಮದ ಆಧಾರವಾಗಿ ವಿಂಗಡಣೆ ಮಾಡೋದಾದ್ರೆ ಯಾವ ರೀತಿಯಾದಂತಹ ಕರ್ಮಗಳನ್ನ ಅಂದ್ರೆ ಕೆಲಸ ಕಾರ್ಯಗಳನ್ನ ಅವನು ಪಾಲಿಸ್ತಾ ಇದ್ದಾನೆ. ಅದು ನಾನು ಒಳ್ಳೆ ಕೆಲಸಗಳು ಮಾಡ್ತಾ ಹೋಗ್ಬೇಕು. ಈಗ ನಾನು ಹೇಳಿದ ಗಾಳಿ, ಅವನು ಅಗ್ನಿ ಕಂಡ್ರೆ ಇವನು ಅಗ್ನಿ, ಇದು ಭೂತಾಯಿ, ಇದು ಅನ್ನಪೂರ್ಣೇಶ್ವರಿ ಅಲ್ವಾ, ಇದು ಗಂಗಾಮಾತೆ. ನೀವು ಏನು ಕರಿತೀರೋ, ಅದು ದೇವ್ರ ಹೆಸರಿಡ್ತಿರೋ ಇಲ್ದೆಲ್ಲ ನಿಮ್ಗೆ ಏನು ಒಳ್ಳೇದಾಗ್ತಾ ಇದೆ ಅದಕ್ಕೋಸ್ಕರವಾಗಿ ಅದನ್ನು ದೇವರು ಅಂತ ನೀವು ಹೋಗಲಿ. ನೀವು ಇದೆಲ್ಲ ಇದನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಅಲ್ವಾ. ಈ ಧರ್ಮದ ನೋಡಿ, ಸನಾತನ ಧರ್ಮದ ಶಕ್ತಿಗಳನ್ನು ಬಳಕೆ ಇಲ್ದಲೆ ನೀವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೊಂದು ಕೃತಜ್ಞತೆ ಸಲ್ಲಿಸಿ ನೀವು. ಆವಾಗ ನೀವು ಅದಕ್ಕೆ ಕೊಡುವಂಥ ಅದಕ್ಕೆ ಒಂದು ಬೆಲೆ, ಒಂದು ಮೌಲ್ಯ, ಒಂದು ಗೌರವ. ನಾವು ಈಗ ಕಾಲಿದೆ ಒದ್ದು ಓಡಾಡ್ತೀವಿ. ಒಂದು ಅಕಸ್ಮಾತ್ ನೀವು ನಡೆದಾಡಲಿಕ್ಕೆ ಭೂಮಿ ಏನಾದರೂ ಇಲ್ಲ ಅಂತ ಹೇಳಿದರೆ ನೀವು ನಡೆದಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಒಂದು ದಿನ ಭೂತಾಯಿಗೆ ನಾವು ನಮಸ್ಕಾರ ಮಾಡಿದ್ದೀವಿ. ಅದಕ್ಕೆ ಸಮುದ್ರ ವಸನೆ ದೇವಿ, ಪರ್ವತಸ್ಥನ ಮಂಡಲೆ, ವಿಷ್ಣು ಪತ್ನಿ, ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ಅಂತಾರೆ. ಅಂದರೆ ಭೂಮಿ ಕೇವಲ ಭೂಮಿ ಅಲ್ಲ ಕಂಡ್ರು, ಮಂಗಣ್ಣಗಳ ತಾಯಿ ಕಂಡ್ರಪ್ಪ. ತಾಯಿ ಈ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ನಡ್ಲಾಡಿಗೆ ಜಾಗ ಇಲ್ಲ ಅಂದ್ರೆ ಏನು ಮಾಡ್ತಾ ಇದ್ರಿ? ಅದಕ್ಕೆ ತಾಯಿ ಸಮಾನ ಅವಳು ಅಂತ. ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಬೇಕಾದ್ರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತಾರೆ. ನೀರಲ್ಲ ಕಣಪ್ಪ, ಅದು ಜೀವಶಕ್ತಿ. ಅದಕ್ಕೆ ಪುರಾತನ ಸನಾತನದಲ್ಲಿ ಇದನ್ನೇ ಹೇಳ್ಕೊಂಬಂದಿರೋದು. ಅನ್ನ ಬರೀ ಅನ್ನ ಅಲ್ಲ ಕಣ್ರೆ, ಅದು ಜೀವಶಕ್ತಿ. ನೀವು ನೂರಾರು ದೇವಸ್ಥಾನಗಳನ್ನ, ಮಸೀದಿ, ಚರ್ಚ್ಗಳನ್ನ ಎಲ್ಲ ಸುತ್ಕೊಂಬಂದ್ರು ಕೊನೆಗೆ ನಿಮ್ಗೆ ತಿನ್ನಕ್ಕೆ ಅನ್ನನೇ ಬೇಕು ಹೊರತು ಯಾವ ವಿಗ್ರಹಗಳು, ಯಾವ ಚರ್ಚ್ಗಳು, ಯಾವ ಮಸೀದಿಗಳು, ಯಾವ ಜಾತಿಗಳು ನಿಮ್ಮ ಹೊಟ್ಟೆ ತುಂಬಿಸೋದಿಲ್ಲ. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದು ವಾಸ್ತವ ನಾನು ಹೇಳ್ತಾ ಇರುವಂಥದ್ದು. ಹೌದು, ಖಂಡಿತವಾಗಿ ಗುರುಗಳೇ. ಈ ಪ್ರಜ್ಞಾವಂತಿಕೆನ ನಾವು ಕೊಡ್ಬೇಕಲ್ವಾ ಅವರಿಗೆ, ಅದನ್ನೇ ಮಕ್ಕಳಿಗೆ. ಹೌದು, ಈ ಪ್ರಜ್ಞೆ ಇತ್ತೀಚಿನ ಏನು ಕಾಲಘಟ್ಟದಲ್ಲಿ ಇರುವಂತಹ ಪೀಳಿಗೆಗಳಿಗೆ ಈ ಪ್ರಜ್ಞಾವಂತಿಕೆಯೇ ತುಂಬಾ ಸಾಕಷ್ಟು ಲೋಪವಾಗಿ ಕಾಣಿಸ್ತಾ ಇದೆ. ಹಾಗಾಗಿನೇ ನಾನು ಕೇಳಿದ್ದು, ಈಗಿನ ಕಾಲಘಟ್ಟದ ಪೀಳಿಗೆಯವರಿಗೆ ಸನಾತನ ಧರ್ಮವನ್ನ ಅರ್ಥೈಸಿ ಹೇಳಬೇಕು ಅಂತ ಹೇಳಿದ್ರೆ ಯಾವ ರೀತಿ ಅವರ ಮನ ಮುಟ್ಟೋ ಹಾಗೆ, ಅದನ್ನ ಅವರು ಅರ್ಥೈಸ್ಕೊಳ್ಳೋ ಹಾಗೆ, ವಿಚಾರ ಒಂದೇ ಆದ್ರೂ ಕೂಡ ಅದನ್ನ ತಲುಪಿಸುವಂತಹ ಮಾರ್ಗಗಳು ಸಾಕಷ್ಟು ಇರುತ್ತೆ. ಇವತ್ತಿನ ಕಾಲಘಟ್ಟದವರಂತೂ ಎಲ್ಲೋ ಒಂದ್ ಕಡೆ ತುಂಬಾ ಕೈ ಹಿಡಿತಕ್ಕೆ ಅಥವಾ ಸ್ಥಿಮಿತಕ್ಕೆ ಸಿಗದೇ ಇರುವಷ್ಟು ಮಟ್ಟಿಗೆ ಹೊರಟು ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ಥರದವ್ರನ್ನ ಹಿಡಿದು ಇಟ್ಕೊಳ್ಳುವಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸನಾತನ ಧರ್ಮವನ್ನ ಯಾವ ರೀತಿಯಾಗಿ ಅವ್ರಿಗೆ ಅರ್ಥೈಸಬೇಕಾಗತ್ತೆ, ಹೇಗೆ ಅವ್ರಿಗೆ ಮನ ಮುಟ್ಟೋ ಹಾಗೆ, ಅವರು ಒಪ್ಕೊಳ್ಳೋ ಹಾಗೆ, ಕಡೆ ಪಕ್ಷ ಅಹುದಲ್ವಾ ಅಂತ ಪ್ರಶ್ನೆಯನ್ನಾದ್ರೂ ಬರಬೇಕು. ಹಾಗೆ ಹೇಗೆ ತಲುಪಿಸೋದು ಅವರಿಗೆ? ಅದಕ್ಕೆ ನಾನು ಹೇಳುವಂಥದ್ದು, ನಾವು ಹಿಂದೂಗಳಾಗಿರಲಿ, ಮುಸ್ಲಿಮ್ಸ್ ಆಗಿರಲಿ, ಕ್ರಿಶ್ಚಿಯನ್ಸ್ ಆಗಿರಲಿ, ನಾವೆಲ್ಲರೂ ನೀವು ಏನಾದರೂ ಪೂಜೆ ಮಾಡ್ಕೊಳ್ಳಿ, ಗಾಳಿಗೆ ಮೊದಲು ಆರಾಧನೆ ಮಾಡಿ. ನೀವು ಯಾವ ಭಾಷೆಯಲ್ಲಿ ಹೇಳಿದ್ರು ಗಾಳಿ ಒಳ್ಳೆಯದು, ಯಾವ ರೂಪದಲ್ಲಿ ಹೇಳಿದ್ರು ಗಾಳಿ ಸ್ವೀಕಾರ ಮಾಡುತ್ತೆ. ಉಳಿಸಿ ಬೆಳೆಸುವಂಥದ್ದನ್ನು ನಾವು ಮಾಡ್ಕೋಬೇಕಾಗಿದೆ. ಈ ಸಂಸ್ಕಾರಗಳು ಮನೆಯಿಂದ ಶುರುವಾಗಬೇಕು. ಮನೆಯಿಂದ ಶುರುವಾಗಿದ್ದು ನೆಕ್ಸ್ಟ್ ಅದು ನಾವು ಪಠ್ಯಕ್ರಮಗಳಲ್ಲಿ ಬಂದರೆ ತುಂಬ ಒಳ್ಳೆಯದು. ಗುರುಗಳಿಂದ, ಶಿಕ್ಷಕರಿಂದ ಅದು ಬರಬೇಕು. ತಾನು ತಿಳ್ಕೊಂಡು ಈಗ ಮಸೀದಿಗಳಲ್ಲಿ ಹೇಳಬೇಕಾದ್ರೆ ಮಸೀದಿಗಳಲ್ಲಿ ಇದು ಕೊಡ್ಲಿಕ್ಕೆ ಏನು ಮಾತಾಡಿಯಲ್ಲ ನೀವು. ಮೌಲ್ವಿಗಳಿದ್ದಾರೆ, ತುಂಬ ಜನ ಮೌಲ್ವಿಗಳು ಇದ್ದಾರೆ, ತುಂಬ ಹಜರತ್ಗಳು ತುಂಬ ಜನ ಇದ್ದಾರೆ. ನಿಮ್ಮ ಅಲ್ಲಿ ಜಾತಿ ಬಿಟ್ಬಿಡಿ, ಎಲ್ಲ ಸನಾತನ ಧರ್ಮದ ಬಗ್ಗೆ ನೀವು ಅಲ್ಲಿ ಹೇಳ್ಕೊಡಿ. ಧರ್ಮ ಅಂದ್ರೆ ಅಲ್ಲ, ಮತ್ತಲ್ಲಿ ಜಾತಿ ತೆಗಿಬಿಡಿ ನೀವು. ಜಾತಿ ಬೇಡ ನಮಗೆ. ಮನುಷ್ಯನಿಗೆ ಜಾತಿ ಬೇಕಾಗಿಲ್ಲ. ಮನುಷ್ಯನಿಗೆ ಬೇಕಾಗಿರೋದು ಈ ಅನ್ನ, ನೀರು, ಗಾಳಿ, ಪ್ರಕೃತಿಯ ಶಕ್ತಿ ಅಷ್ಟೇ ನಮಗೆ ಬೇಕಾಗಿರೋದು. ನಾವು ಮನುಷ್ಯರಾಗಿ ಬದುಕಿದ್ದೀವಿ. ಮಾನವೀಯ ಧರ್ಮ ಒಂದೇ ಮುಖ್ಯ. ಆ ಮಾನವೀಯ ಧರ್ಮಕ್ಕೆ ಪ್ರಕೃತಿಯ ಧರ್ಮ ಸಂಜೋಡಣೆಯಾಗಿ ಹೋಗ್ತಾ ಇದೆ. ಇಲ್ಲಿ ಮಾನವೀಯತೆಯೇ ದೊಡ್ಡ ಧರ್ಮ. ಇದನ್ನೇ ಸನಾತನ ಧರ್ಮ ಒತ್ತಿ ಹೇಳುವಂಥದ್ದು.
ಈ ಧರ್ಮವನ್ನು ಏನು ಅದು ನಾಶ ಮಾಡ್ತೀನಿ ಹಾಗೆ ಹೀಗೆ ಅಂತ ಯಾರ್ಯಾರು ಏನೇನೆಲ್ಲ ಹೇಳ್ತಾರಲ್ಲ, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅವ್ರು ತಿಳ್ಕೊಂಡ್ರೆ ಮಾಹಿತಿಯೇ ತಪ್ಪು ಅಲ್ವಾ. ಈಗ ಯಾರೊಬ್ಬ ಏನೋ ಮಾತಾಡ್ತಾನೆ ಅಂತಂದರೆ ನಾಲ್ಗೆ ಚಪ್ಪಲಿಗೆ ಒಂದು ಮೈಕ ಸ್ಟೇಜ್ ಒಂದು ವೇದಿಕೆ ಮೇಲೆ ಹೋಗಿ ಒಂದು ಮೈಕ್ ಸಿಗುತ್ತೆ ಅಂದರೆ ನಾನು ಏನು ಬೇಕಾದ್ರೂ ಮಾತಾಡ್ತೀನಿ. ಒಂದು ಪಕ್ಷವನ್ನು ಓಲೈಸ್ಲಿಕ್ಕೋಸ್ಕರವಾಗೋ ಅಥವಾ ಯಾವುದೋ ಒಂದು ಧರ್ಮ ಓಲೈಸ್ಲಿಕ್ಕೋಸ್ಕರ ಮಾಡ್ತೀನಿ. ಹೀಗಿಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು, ನೀವೇನು ಹಿಂದೂ ಅಂತ ಮಾಡ್ಕೊಂಡಿದ್ದೀರಾ, ಕ್ರಿಶ್ಚಿಯನ್ ಅಂತ ಮಾಡ್ಕೊಂಡಿದ್ದೀರಾ, ಅಥವಾ ಇನ್ಯಾವುದಾವುದೋ ವ್ಯಕ್ತಿಯಿಂದ ಹುಟ್ಟಿದ್ದಲ್ವೇ ಅಲ್ಲ ಸ್ವಾಮಿ ಇದು. ಶಕ್ತಿಯಿಂದ ಹುಟ್ಟಿರುವಂಥದ್ದು ಏನಾದರೂ ಇದೆ, ಅದು ಸನಾತನ ಧರ್ಮ. ನಾವು 30 ವರ್ಷ ಇರ್ತೀವಿ, 300 ವರ್ಷ ಇರ್ತೀವಿ, ಬೇಡ ಮನುಷ್ಯ ಎಷ್ಟು ವರ್ಷ ಇರ್ಬೋದು, ಈ ಮನುಷ್ಯನ ಸಂತತಿ ಇನ್ನೆಷ್ಟು ವರ್ಷ ಇರ್ಬೋದು, ಇದು 1000 ವರ್ಷ ಇರ್ಬೋದು. ಆಮೇಲೆ ಇವತ್ತಿನ ಜನ್ರೇಷನಲ್ಲಿ ನಾವು ಈ ಗಾಳಿನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ, ಎಲ್ಲ ಪೊಲ್ಯೂಟ್ ಮಾಡಿದ್ದೀವಿ. ಇವತ್ತು ಇಷ್ಟು ಮೆಡಿಸಿನ್ಸ್ ಬಂದಿದೆ, ಇಷ್ಟು ರಾಸಾಯನಿಕಗಳು ಬಂದಿದೆ, ಉಳ್ಸೋಕ್ಕಾಗ್ತಾ ಇಲ್ಲ. ಇನ್ನೊಂದು 500,000 ವರ್ಷಕ್ಕೆ ಭೂಮಿಯೇ ಬೆಂಕಿ ಉಂಡೆ ಆಗೋಗಿರುತ್ತೆ. ಮತ್ತು ಇದು ಈ ಸಂಸ್ಕಾರ ಕೊಡೋದು ಮನುಷ್ಯನ ಪ್ರಜ್ಞೆ ಅಲ್ವಾ. ಈ ಸಂಸ್ಕಾರಗಳು ನಾವೆಲ್ಲ ಕೊಡಬೇಕಲ್ವ. ನಮ್ಗೆ ಯಾಕೆ ಅಂದರೆ ನೀವೇನು ಪ್ರಕೃತಿಯಲ್ಲಿ ಬದುಕ್ತಾ ಇಲ್ವಾ? ಹಾಗಾದರೆ ಈ ಸಂಸ್ಕಾರಗಳು ನೀವು ಯಾಕೆ ಕೊಡಲ್ಲ? ಯಾಕೆ ಜಾತಿಗಳ ಲೇಪನವನ್ನು ಹಾಕ್ತೀರಾ? ಅದಕ್ಕೆ ಸನಾತನ ಧರ್ಮಕ್ಕೆ ನಿಮ್ಮ ಜಾತಿಗಳ ಲೇಪವನ್ನು ಯಾಕೆ ಹಾಕ್ತೀರಾ? ಇದು ನನ್ನ ಪ್ರಶ್ನೆ. ನಾವು ಇವತ್ತು 30 ವರ್ಷ ಇರ್ತೀವಿ, 40 ವರ್ಷ ಇರ್ತೀವಿ, ಹೋಗ್ತಾ ಇರ್ತೀವಿ, ಅದು ಯಾವತ್ತೂ ಇರುತ್ತೆ. ಆದರೆ ಪ್ರಕೃತಿಗೆ ಪೂರ್ವಕವಾಗಿ ನಾವು ಬದುಕಬೇಕಾದ್ರೆ, ಪೂರಕವಾಗಿ ಆ ಪ್ರಕೃತಿಗೆ ನಾವೇನಾದರೂ ಕೊಡಬೇಕಲ್ಲ. ಏನು ಕೊಡ್ತಾ ಇದ್ದೀವಿ? ವಿಷ ಕೊಡ್ತಾ ಇದ್ದೀವಿ, ರಾಸಾಯನಿಕ ಕೊಡ್ತಾ ಇದ್ದೀವಿ, ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಕೊಡ್ತಾ ಇದ್ದೀವಿ, ಮರ ಗಿಡಗಳನ್ನ ಕಡಿತಾ ಇದ್ದೀವಿ, ಸಿಮೆಂಟ್ ಕಾರ್ಡ್ಗಳನ್ನ ಮನೆಗಳು ಮಾಡಿಕೊಂಡು ಕಾಂಕ್ರೀಟ್ ಕಾರ್ಡ್ ಮಾಡಿಟ್ಟಿದ್ದೀವಿ. ಇದು ನೋಡಿ, ಸನಾತನ ಧರ್ಮದ ಅಂದರೆ ಯಜ್ಞ ಯಾಗಗಳಿಗೆ, ಹವನಗಳಿಗೆ ಇದನ್ನೆಲ್ಲ ಬಳಸೋರು. ಅಂದರೆ ಮರ ಬಿದ್ದು ಯಾವ್ದು ಬಿದ್ದು ಆ ಚಕ್ಕೆಗಳನ್ನ ಬಳಸಿ ಆ ಮರದ ವಸ್ತುಗಳನ್ನ ಅದಕ್ಕೆ ಹೋಮದಕ್ಕೆ ಹವಿಸ್ಸಾಗಿ ಅರ್ಪಣೆ ಮಾಡೋರು. ಮರ ಕಡಿತಾ ಇರಲಿಲ್ಲ. ಮರ ಕಟ್ ಮಾಡಿದ್ರು ಅದು ಹಳೆ ಮರವನ್ನು ಬಿದ್ದರೆ ಆ ಜಾಗಕ್ಕೆ ಇನ್ನೊಂದು ಸಸಿ ನೆಡೋರು. ಎಷ್ಟು ಜನ ಇವ್ರ ಯೋಗ್ಯತೆ ಗಿಡಗಳು ನೆಡ್ತಾರೆ ಇವರೆಲ್ಲ. ನಾನು ಅದಕ್ಕೆ ಪ್ರಕೃತಿ ಪರಿಸರವೇ ನಮಗೆ ಭಗವಂತ ಹೊರತು ಪರಮಾತ್ಮ ಅಲ್ವಾ. ಪರಮಾತ್ಮ ಪ್ರಕೃತಿಯ ರೂಪದಲ್ಲಿದ್ದಾನೆ. ನಾವು ಭಗವಂತ ನೋಡಿದೀವಲ್ಲ, ಗೊತ್ತಲ್ಲ, ಗಾಳಿದಲ್ಲೇ ಬದುಕಲಿಕ್ಕಾಗಲ್ಲ. ಅದಕ್ಕೆ ಗಾಳಿನ 10 ನಿಮಿಷ ಮೂಗು ಮುಚ್ಕೊಂಡು ಮನುಷ್ಯ ಸತ್ತೋಗ್ಬಿಡ್ತಾನೆ. ಗಾಳಿದಲ್ಲೇ ಬದುಕಲಿಕ್ಕೆ ಸಾಧ್ಯನಾ? ನೀನು ಅಲ್ಲ ಅಂತ ಕರಿತಿರೋ, ಯೇಸು ಕ್ರಿಸ್ತ ಅಂತ ಕರಿತಿರೋ, ಇನ್ನು ರಾಮ ಅಂತ ಕರಿತಿರೋ, ಕೃಷ್ಣ ಅಂತ ಕರಿತಿರೋ, ನೀವು ಅವರೆಲ್ಲ ಎರಡನೇವರು. ಮೂಗು ಮುಚ್ಕೊಳ್ಳಿ. ಇದು ಗಾಳಿ ಇದ್ರೇನೆ, ಈ ಆತ್ಮ ಇದ್ರೇನೆ ಎಲ್ಲ. ಈ ಆತ್ಮ ಬದುಕಲಿಕ್ಕೆ, ಈ ದೇಹ ಬದುಕಲಿಕ್ಕೆ ಕಾರಣ ಗಾಳಿ. ಒಂದು ದಿನ ಈ ಸನಾತನ ಧರ್ಮ ಇದೇ ಸಂಸ್ಕಾರ ಹೇಳ್ಕೊಡುವಂಥದ್ದು. ನೀವು ಉಸಿರಾಡೋ ಗಾಳಿಗೊಂದು ಧನ್ಯವಾದ ಹೇಳ್ರಪ್ಪ. ಎಷ್ಟು ಜನ ಗಾಳಿಗೆ ಧನ್ಯವಾದ ಹೇಳ್ತಾ ಇದ್ದೀರಾ? ನಾನು ಆ ಧರ್ಮ, ಆ ಜಾತಿ, ಇದಂತ ಬೀದಿ ತಿರುಗ್ತಿರಲ್ಲ ನೀವೆಲ್ಲ. 10 ನಿಮಿಷ ಮೂಗು ಮುಚ್ಕೊಳ್ಳಿ ನೀವು. 10 ಗಂಟೆ ಮೂಗು ಮುಚ್ಕೊಂಡು ನೀವೆಲ್ಲ ತಿರೋಗ್ಬಿಡ್ತೀರಾ ನೀವು. ಅಂದರೆ ಏನು ನಮಗೆ ಉಳಿಸ್ತಾ ಇದೆ, ಬೆಳೆಸ್ತಾ ಇದೆ, ಅದಕ್ಕೆ ಕಣ್ಣಿಗೆ ಕಾಣುವಂಥ ದೈವಕ್ಕೆ ನಾವು ಕೃತಜ್ಞತೆ ಸಲ್ಲಿಸೋದು ಬಿಟ್ಟು ಕಣ್ಣಿಗೆ ಕಾಣುತ್ತದನ್ನ ದೇವರುಗಳು, ಜಾತಿಗಳು ಮಾಡಿಕೊಂಡು ಹುಡುಕ್ತಾ ಇದೀವಲ್ಲ. ಎಲ್ಲಿಗೆ ಬಂದಿದ್ದೀವಿ ನಾವು? ಇದ್ರ ಜೊತೆಗೆ ವಿಜ್ಞಾನ, ತಂತ್ರಜ್ಞಾನ ಹೆಸರುಗಳು ಮಾನವೀಯ ಮೌಲ್ಯಗಳನ್ನ ಕಳ್ಕೊಳ್ತಾ ಇದ್ದೀವಿ. ಈ ಸನಾತನ ಧರ್ಮ ತಿಳಿಸೋದಷ್ಟೇ ಮಾನವೀಯತೆ. ಎಲ್ಲರ ಜೊತೆ ಬೆರೀರಪ್ಪ. ನಾವು ಮನುಷ್ಯರು ಕಂಡ್ರೆಯ ಪ್ರಾಣಿಗಳು, ಎಲ್ಲರ ಜೊತೆ ಬೆರೆಯೋಣ. ಗುರುಕುಲಗಳು ಇದೇ ವಿದ್ಯೆಗಳು ಹೇಳ್ಕೊಡ್ತಾ ಇದ್ದು. ಗುರುಕುಲ ಅಂತ ಹೇಳಿದ್ರೆ ಮತ್ತೆ ಹಿಂದೂಗಳಿಗೆ ಹಂಗಲ್ಲ. ಗುರುಕುಲದ ಶಿಕ್ಷಣ ಯಾರಿಗೆ ಬೇಡ ಹೇಳಿ? ಎಲ್ರಿಗೂ ಬೇಕು ಗುರುಕುಲದ ಶಿಕ್ಷಣ. ನಾವು ಇದು ಕೊಡ್ತಾನೆ ಇಲ್ಲ. ಇದು ಕೇಳಿದ್ರೆ ನಮ್ಮ ಜವಾಬ್ದಾರಿಗಳೇನಂದ್ರೆ, ಇದೇ ನಮ್ಮ ಜವಾಬ್ದಾರಿ. ನಾವು ಪ್ರಜ್ಞಾವಂತರಾಗೋಣ, ನಾವು ನಮ್ಮ ಮಕ್ಳಿಗೆ ತಿಳಿಸ್ಕೊಡೋಣ. ಗಾಳಿದಲ್ಲಿ ಬದುಕಲಿಕ್ಕಾಗಲ್ಲ, ನೀರಿಲ್ದಲ್ಲಿ ಬದುಕಲಿಕ್ಕಾಗಲ್ಲ. ನಮ್ಮ ಅಲ್ಲ ನೆಕ್ಸ್ಟು, ನಮ್ಮ ರಾಮಕೃಷ್ಣ ನೆಕ್ಸ್ಟು, ನಮ್ಮ ಯೇಸು ಕ್ರಿಸ್ತ ನೆಕ್ಸ್ಟು. ಉಸಿರಾಡ್ತಾರೋ ಗಾಳಿ, ಅದು ಫಸ್ಟು. ಅದಿದ್ರೆ ನಾವು, ಅನ್ನ ಇದ್ರೆ ನೀವು, ಬೆಂಕಿ ಇದ್ರೆ ನೀವು, ಭೂಮಿ ಇದ್ರೆ ನೀವು. ನೋಡಿ, ಸನಾತನ ಧರ್ಮ ಇದು. ಸನಾತನ ಧರ್ಮ ವ್ಯಕ್ತಿಗಳದಲ್ಲ.